ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಹಳ್ಳಿ ಹುಡುಗ ಲಿಕ್ಕಿ. ನಾನಿವತ್ತು ಬಳ್ಳೇಗಾವಿಯ ಪಂಚಲಿಂಗೇಶ್ವರ ದೇವಾಲಯಕ್ಕೆ ಬಂದಿದ್ದೇನೆ. ಈ ದೇವಾಲಯದ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ಪಂಚಲಿಂಗೇಶ್ವರ ದೇವಾಲಯವು 11ನೇ ಶತಮಾನದ ಆದಿಭಾಗದ ವಾಸ್ತುಶೈಲಿಯ ಲಕ್ಷಣಗಳನ್ನು ಹೊಂದಿದೆ. ಇಂದು ಗರ್ಭಗೃಹ ಮತ್ತು ಅಂತರಾಳವನ್ನು ಮಾತ್ರ ಒಳಗೊಂಡಿದೆ. ಗರ್ಭಗೃಹದಲ್ಲಿ ಪಾಣಿಪೀಠದ ಮೇಲೆ ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿನ ಶಾಸನವು 1036ರ ಶಾಸನವೊಂದು ಈ ಲಿಂಗವನ್ನು ಪಾಂಡವ ಪ್ರತಿಷ್ಠೆಯ ಪಂಚಲಿಂಗವೆಂಬುದಾಗಿ ಕರೆಯುತ್ತಾರೆ. ಈ ದೇವಾಲಯದ ಮುಂಭಾಗದಲ್ಲಿ 8 ಕಂಬಗಳನ್ನು ಹೊಂದಿರುವ ಮಂಟಪದ ರಚನೆಯನ್ನು ಮಾಡಲಾಗಿದೆ. ಇದರಲ್ಲಿ ಗರ್ಭಗೃಹಕ್ಕೆ ಅಭಿಮುಖವಾಗಿ ಕುಳಿತಿರುವ ದೊಡ್ಡದಾದ ನಂದಿಯನ್ನು ಕಾಣಬಹುದು. ಈ ದೇವಾಲಯದ ಎಡಭಾಗದಲ್ಲಿ 2 ದೇವಾಲಯಗಳಿದ್ದು, ಎಡಭಾಗದಲ್ಲಿನ ಮೊದಲ ದೇವಾಲಯವು ಗರ್ಭಗೃಹ ಹಾಗೂ ತೆರೆದ ಅಂತರಾಳವನ್ನು ಹೊಂದಿದೆ. ಈ ಗರ್ಭಗೃಹದಲ್ಲಿ ಪಾಣಿಪೀಠದ ಮೇಲೆ ಲಿಂಗವಿದೆ. ಈ ದೇವಾಲಯದ ಅಧಿಷ್ಠಾನವು ಕಪತಬಂಧ ಅಧಿಷ್ಠಾನವಾಗಿದೆ. ಕಪತನದಲ್ಲಿ ನಾಸಿಗಳಿದ್ದು, ಇದರ ಮೇಲ್ಭಾಗದಲ್ಲಿ ಪಕ್ಷಿ, ಪ್ರಾಣಿ, ಲೈಂಗಿಕ ಶಿಲ್ಪಗಳು, ವಾಲಿ, ಸುಗ್ರೀವ, ಪಂಚತಂತ್ರದ ಆಮೆ ಮತ್ತು ಹಂಸದ ಕಥೆಯ ಚಿತ್ರಣ, ವ್ಯಾಸ ಮೊದಲಾದವುಗಳನ್ನು ಕೆತ್ತಲಾಗಿದೆ. ಅಧಿಷ್ಠಾನದಲ್ಲಿಯೇ ಈ ರೀತಿಯ ಶಿಲ್ಪಗಳನ್ನು ಕೆತ್ತಿರುವುದು ಅತ್ಯಂತ ವಿಶೇಷವಾಗಿದೆ. ಈ ದೇವಾಲಯದ ಪಕ್ಕದಲ್ಲಿ ಕಂಡುಬರುವ ಇನ್ನೊಂದು ದೇವಾಲಯವು ಗರ್ಭಗೃಹವನ್ನು ಮಾತ್ರ ಹೊಂದಿದೆ. ಇದರಲ್ಲಿ ಯಾವ ವಿಗ್ರಹವೂ ಇಲ್ಲ. ಈ ಗರ್ಭಗೃಹದಲ್ಲಿ 20ನೇ ಶತಮಾನದ ಆದಿಭಾಗದಲ್ಲಿ ಅನಂತಶಯನ ಮೂರ್ತಿ ಇದ್ದುದರಿಂದ ಅದನ್ನು ಅನಂತಶಯನ ದೇವಾಲಯ ಎಂಬುದಾಗಿ ಕರೆಯುತ್ತಾರೆ. ಇಲ್ಲಿನ ಮೂರ್ತಿ ಈಗ ಸ್ಥಳೀಯ ವಸ್ತು ಸಂಗ್ರಹಾಲಯದಲ್ಲಿದೆ. ಈ ದೇವಾಲಯದ ಶಾಸನ ತಿಳಿಸುವಂತೆ ಇದು ಗುಂಡೇಶ್ವರ ದೇವಾಲಯವಾಗಿದ್ದು, ಬಿಜ್ಜಳನ ಕಾಲದಲ್ಲಿ ಇದನ್ನು ಗೆಜ್ಜೆಯ ಸರಣಿ ಎಂಬುವನು ಕಟ್ಟಿಸಿದನು. ಪ್ರಸ್ತುತ ಈ ದೇವಾಲಯಗಳನ್ನು ಈಗ ಸಂಪೂರ್ಣ ಪಂಚಲಿಂಗೇಶ್ವರ ದೇವಾಲಯದ ದಕ್ಷಿಣ ಭಾಗದಲ್ಲಿ ಒಂದು ಮಠವಿದ್ದು, ಇದನ್ನು ಪಂಚಲಿಂಗೇಶ್ವರ ಮಠ ಎಂಬುದಾಗಿ ಕರೆಯುತ್ತಿದ್ದರು. ಈಗ ಈ ಮಠವನ್ನು ಕಲ್ಲು ಮಠ ಎಂಬುದಾಗಿ ಕರೆಯುತ್ತಾರೆ. ಇಂದು ಈ ಮಠ ಪಾಳು ಬಿದ್ದಿದ್ದು, ಇದರ ಬಾಗಿಲುವಾಡ ಕಂಬಗಳು ಹಾಗೂ ಮೇಲ್ಛಾವಣಿ ಮಾತ್ರ ಉಳಿದಿದೆ. ಭಿತ್ತಿ ಮತ್ತಿತರ ಭಾಗಗಳು ಸಂಪೂರ್ಣವಾಗಿ ನಾಶಗೊಂಡಿದೆ. ಈ ಪಂಚಲಿಂಗೇಶ್ವರ ದೇವಾಲಯದ ಹಿಂಭಾಗದಲ್ಲಿ ನೀಲಕಂಠೇಶ್ವರ ಎಂಬ ದೇವಾಲಯವಿದ್ದು, 11ನೇ ಶತಮಾನದ ಮಧ್ಯಭಾಗಕ್ಕೆ ಸೇರಿರುವ ಈ ನೀಲಕಂಠೇಶ್ವರ ದೇವಾಲಯವು ಜಡ್ಡಿಕೆರೆಯ ಏರಿಯ ಮೇಲೆ ದಕ್ಷಿಣ ಭಾಗದಲ್ಲಿಯೇ ದೇವಾಲಯವು ತಳವಿನ್ಯಾಸದಲ್ಲಿ ಪ್ರಸ್ತುತ ಗರ್ಭಗೃಹ ಮತ್ತು ಅಂತರಾಳವನ್ನು ಮಾತ್ರ ಹೊಂದಿದ್ದು, ಇದನ್ನು ಮೂಲ ಸ್ವರೂಪದಲ್ಲಿಯೇ ಜೀರ್ಣೋದ್ಧಾರಗೊಳಿಸಲಾಗಿದೆ. ಈ ದೇವಾಲಯವು ಹಿಂದೆ ನವರಂಗವನ್ನು ಸಹ ಹೊಂದಿತ್ತು ಎಂಬುದಾಗಿ ತಿಳಿದುಬರುತ್ತದೆ. ಪ್ರಸ್ತುತ ಗರ್ಭಗೃಹದಲ್ಲಿ ಶಿವಲಿಂಗ ಕಂಡುಬರುವುದಿಲ್ಲ. ಈ ಮೊದಲು ಇಲ್ಲಿ ಪಾಣಿಪೀಠದ ಮೇಲೆ ಪಚ್ಚೆ ಲಿಂಗವಿದ್ದಿತ್ತು. ಪ್ರಸ್ತುತ ಇಲ್ಲಿದ್ದ ಲಿಂಗವನ್ನು ಊರೊಳಗಿರುವ ವೀರಭದ್ರ ದೇವಾಲಯದಲ್ಲಿ ಇಡಲಾಗಿದೆ. ಗರ್ಭಗೃಹ ಮತ್ತು ಅಂತರಾಳದ ದ್ವಾರಬಂಧಗಳು ಅಲಂಕೃತವಾಗಿದ್ದು, ಇವು ಪಂಚಶಾಖ ದ್ವಾರಬಂಧಗಳಾಗಿವೆ. ದ್ವಾರಬಂಧದ ಲಾಲಾಟ ಬಿಂಬಗಳಲ್ಲಿ ಗಜಲಕ್ಷ್ಮಿ ಚಿತ್ರಣವನ್ನು ಕಡೆಯಲಾಗಿದೆ. ಹೊರವಿನ್ಯಾಸದಲ್ಲಿ ದೇವಾಲಯವು ಪಾದಬಂಧ ಅನುಷ್ಠಾನವನ್ನು ಹೊಂದಿದೆ. ಹಾಗೆ ಊರಿನ ಹೊರಭಾಗವು ಕೇದಾರೇಶ್ವರ ದೇವಾಲಯವೂ ಇದೆ. ಈ ದೇವಾಲಯದ ಹೊರಭಾಗದಲ್ಲಿ ಗೋಪುರ ತರಹದ ಕೆತ್ತನೆಗಳು ಸಹ ಕಂಡುಬರುತ್ತಿದೆ. ದೇವಾಲಯದ ಒಳಭಾಗದಲ್ಲಿ ವೃತ್ತಾಕಾರದ ಕಂಬಗಳು ಸಹ ಇವೆ. ಇಲ್ಲಿರುವಂತಹ ಕೆತ್ತನೆಗಳು ಪ್ರವಾಸಿಗರ ಕಣ್ಣನ್ನು ಸೆಳೆಯುತ್ತಿವೆ. ಮತ್ತು ಈ ದೇವಾಲಯದ ಹೊರಭಾಗದಲ್ಲಿ ಹಲವಾರು ಶಾಸನಗಳು ಕಂಡುಬರುತ್ತಿವೆ. ಇಲ್ಲಿ ಹೊಯ್ಸಳ ಕಾಲದ ವಿಗ್ರಹಗಳು ಸಹ ಇವೆ. ಇಲ್ಲಿ ಬರುವಂತಹ ಪ್ರವಾಸಿಗರು ದೇವಾಲಯದ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ. ಈ ಮಾಹಿತಿ ಇಷ್ಟವಾದಲ್ಲಿ ಬೇಗ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.